ಅವ್ರಿಗೇನಾದ್ರು ಅನ್ಯಾಯ ಆಗ್ತಿದಾರೋ ಧ್ವನಿ ಎತ್ತುತ್ತಪ್ಪ ನಾವು ಈ ರೀತಿ ಕಮೆಂಟ್ ಮಾಡಿದ್ದೀರಲ್ಲ. ದರ್ಶನ್ ಅವರ ಅಭಿಮಾನಿಗಳು ನಿಮಗೆ ತಿರುಗಿ ಬೀಳ್ತಾರೆ. ನಿಮಗೆ ತಿರುಗಿ ಬಿದ್ದಾಗ ಏನಾಗುತ್ತೆ ಅಂದರೆ ಅವರು ದರ್ಶನ್ ಅವರ ಅಭಿಮಾನಿಗಳು ನಿಮಗೆ ಕೆಟ್ಟ ರೀತಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ, ನಾನು ತರುಣ್ ಲೋಕೇಶ್. ದರ್ಶನ್ ಅವರ ಅಭಿಮಾನಿಗಳೇನಾದರೂ ವಿಡಿಯೋ ನೋಡ್ತಿದ್ದಾರೆ ದಯಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮಾಡ್ಬೋದು. ನಾನು ದರ್ಶನ್ ಅವರ ಸಿನಿಮಾಗೆ ಯಾಕೆ ರಿವ್ಯೂ ಮಾಡಿಲ್ಲ, ಟ್ರೈಲರ್ ರಿವ್ಯೂ ಮಾಡಲ್ಲ ಅಂತ, ಸಾಂಗ್ ರಿವ್ಯೂ ಮಾಡಲ್ಲ, ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂಗೆ ಮಾತಾಡಲ್ಲ ಅಂತ ಯಾಕೆ ತಂಬ್ಲೈನ್ ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ವಿಚಾರ ಎಲ್ಲ ಸಬ್ಸ್ಕ್ರೈಬು, ಲೈಕು, ಶೇರ್ ಎಲ್ಲ ಆಮೇಲೆ ಸೈಡ್ಗೆ ಇಟ್ಟಿರೋಣ. ಒಂಚೂರು ಮನಸ್ಸಿಗೆ ಬೇಜಾರಾಗಿದ್ದಂತೂ ಸುಳ್ಳಲ್ಲ. ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು, ಅದಾದಮೇಲೆ ಒಂದು ವಿಡಿಯೋ ಬಿಟ್ಟೆ, ಅದನ್ನು ಜಾಸ್ತಿ ನೋಡಿಲ್ಲ. ಒಂದು 200-250 ಜನ ನೋಡಿದ್ರು, ಜಾಸ್ತಿ ಜನ ನೋಡಲಿಲ್ಲ. ನಾನು ಟ್ರೈಲರ್ ರಿವ್ಯೂ ಮಾಡಿದ್ದೆ. ಆ ಟೈಮಲ್ಲಿ ಟ್ರೈಲರ್ ರಿವ್ಯೂ ಮಾಡಿದಾಗ ನಾನು ಟ್ರೈಲರ್ ರಿವ್ಯೂಗಿಂತ ಹೆಚ್ಚಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದೆ. ಆ ವಿಚಾರ ತುಂಬ ಗಂಭೀರವಾಗಿರುವಂಥ ವಿಚಾರವೇ. ದರ್ಶನ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದರೊಂದು ಇವೆಂಟ್ ಮಾಡ್ತಾರೆ. ಆ ಪ್ರೀ ರಿಲೀಸ್ ಇವೆಂಟೇ ಆಗಲಿ, ಅದರ ಸಾಂಗ್ದೊಂದು ಇವೆಂಟೇ ಆಗಲಿ, ಆ ರೀತಿ ಇವೆಂಟ್ಗಳು ಮಾಡ್ತಾರೆ. ಆ ಇವೆಂಟ್ನ ಯೂಟ್ಯೂಬ್ನಲ್ಲಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಲೈವ್ ಬಿಡ್ತಾರೆ. ಅದು ನಿಮಗೂ ತಿಳಿದಿರೋವಂಥ ವಿಚಾರ. ಆ ಕಮೆಂಟ್ನ ಅದೇನು ಮಾಡ್ತಾರೆ ಕೆಲವೊಂದಿಷ್ಟು ಜನ ಆ ಲೈವ್ ಇವೆಂಟ್ನಲ್ಲಿ, ಲೈವ್ ಕಮೆಂಟ್ಸಲ್ಲಿ ಸಾಕಷ್ಟು ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಅವ್ರ ತಾಯಿ ಬಗ್ಗೆ ಮಾತಾಡ್ತಾರೆ, ಅವ್ರ ತಂದೆ ಬಗ್ಗೆ ಮಾತಾಡ್ತಾರೆ. ಈ ರೀತಿ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ. ಅದಕ್ಕೂ ದರ್ಶನ್ ಅವರ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅದು ನಿಮಗೂ ಗೊತ್ತಿರುವಂಥ ವಿಚಾರ. ಆ ವಿಚಾರ ಎಲ್ಲ ಸೈಡಿಗೆ ಮಡ್ಗೋಣ. ಯಾಕೆಂದರೆ ಆ ವಿಚಾರದ ಬಗ್ಗೆ ನಾನು ಧ್ವನಿ ಎತ್ತಿ ಮಾತಾಡಿದ್ದಕ್ಕೆ ಈ ರೀತಿ ನನ್ನ ಮೇಲೆ ಅಪವಾದ ಆಗ್ತಾ ಇದ್ದಾರೆ. ಈ ರೀತಿ ಕೆಳಗಡೆ ಕಮೆಂಟ್ಸ್ ಮಾಡ್ತಾಯಿದ್ರು. ಆ ವಿಡಿಯೋ ಕೆಳಗಡೆ ಸಾಕಷ್ಟು ರೀತಿ ನೆಗೆಟಿವ್ ಕಮೆಂಟ್ಸು, ಬಕೆಟು ನೀನು, ಆ ರೀತಿ ಬಕೆಟ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಆ ವಿಚಾರ ಬಿಟ್ಟಾಕೋಣ. ಯಾರಿಗೂ ಇಲ್ಲಿ ನಾವೇನು ಬಕೆಟ್ ಇಡುವಂಥ ನೆಸೆಸಿಟಿ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ವಾಸ್ತವ ಸತ್ಯ ಏನಿದೆ ನಾಳೆ ದರ್ಶನ್ ಅವ್ರು ತಪ್ಪು ಮಾಡಿದ್ರು ತಪ್ಪು ಅಂತಲೇ ಹೇಳ್ತೀವಿ ನಾವು, ಆಯಿತಾ. ಈ ಮೀಡಿಯಾ ಫೀಲ್ಡ್ ಅನ್ನೋದು ಈ ರೀತಿಯೇ ಇರೋದು. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ದರ್ಶನ್ ಪರ ನಿಂತಿದ್ದು ತಪ್ಪಾಯ್ತಾ. ಮನುಷ್ಯ ಮಾಡಿ ಸಮಾಜಕ್ಕೆ ಎಷ್ಟು ಆಗು ಸಿನಿಮಾ ಎಲ್ಲ ಹೊರ್ತುಪಡಿಸೋಣ. ಎಲ್ಲ ನಟರು ಸಿನಿಮಾ ಮಾಡ್ತಾರೆ, ಅವ್ರು ದುಡ್ಡು ಮಾಡ್ಕೊಳ್ತಾರೆ, ಹೋಗ್ತಾರೆ. ಅದನ್ನು ಬಿಟ್ಟು ಸಮಾಜಕ್ಕೆ ಆಗು ಬಗ್ಗೆ ಮಾಡ್ತಾ ಇರ್ತಾರಲ್ಲ, ಆಶ್ರಮದ ಬಗ್ಗೆ ನಿಲ್ತಾ ಇರ್ತಾರೆ, ಅದರದ್ದು ಪ್ರಾಣಿ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಮನುಷ್ಯಗೆ ಗೌರವ ಕೊಡಿ ಅಂತ ನಾನು ವೀಡಿಯೋದಲ್ಲಿ ಹೇಳಿರೋದು. ಅದಕ್ಕೋಸ್ಕರ ನಾವು ಗೌರವ ಕೊಡ್ಬೇಕು ಆ ಮನುಷ್ಯಗೆ. ಈ ಸಿನಿಮಾ ಇಷ್ಟ ಆಯಿತಾ, ದರ್ಶನ್ ಅವರ ಸಿನಿಮಾ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗದಲ್ಲೇ ಇರ್ಬೋದು. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ, ಅದ್ರ ಬಗ್ಗೆ ಯಾರು ಮಾತಾಡುವಂತಿಲ್ಲ. ಬಟ್ ನಾನು ಆ ವಿಚಾರದ ಬಗ್ಗೆ ಏನು ಮಾತಾಡಿದ್ದೆ ಅಂದರೆ, ಲೈವ್ ಕಮೆಂಟ್ಸ್ನಲ್ಲಿ ಕೆಟ್ಟದಾಗಿ ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ, ಅವರ ತಂದೆ ತಾಯಿ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ, ಅವ್ರ ಅಭಿಮಾನಿಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ. ನೀವು ಅವ್ರನ್ನ ಟ್ರಿಗರ್ ಮಾಡ್ತೀರಾ. ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ನಾವು ಟ್ರಿಗರ್ ಮಾಡಿದ್ರೆ ದರ್ಶನ್ ಅವರ ಅಭಿಮಾನಿಗಳು ನಿಮಗೆ ತಿರುಗಿ ಬೀಳ್ತಾರೆ. ನಿಮಗೆ ತಿರುಗಿ ಬಿದ್ದಾಗ ಏನಾಗುತ್ತೆ ಅಂದರೆ ಅವರು ದರ್ಶನ್ ಅವರ ಅಭಿಮಾನಿಗಳು ನಿಮಗೆ ಕೆಟ್ಟ ರೀತಿ ಕಾಣಿಸುತ್ತೆ. ಈಗ ಯಾವುದೇ ನಟನ ಬಗ್ಗೆ ಮಾತಾಡಿದ್ರೆ, ನಾವ್ಯಾವ್ದಾದ್ರು ಒಂದು ನಟನ ಬಗ್ಗೆ ಮಾತಾಡಿದ್ರೆ, ಈ ದರ್ಶನ್ ಅವ್ರ ಬಗ್ಗೆ ಏನೋ ಕೆಟ್ಟದಂಗೆ ಮಾತಾಡ್ತಾ ಇದ್ದಾರೆ ಯಾರೋ ಒಬ್ಬರು ಅಂದರೆ ದರ್ಶನ್ ಅವರ ಅಭಿಮಾನಿಗಳು ತಿರುಗಿ ಬೀಳ್ತಾರೆ. ತಪ್ಪೇನೋ, ಎರಡು ಕೈಯಿಂದ ಬಂದು ತಪ್ಪಾಳೆ. ನೀವು ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಕೆಳಗಡೆ ಬಂದುಬಿಟ್ಟು ಅವರು ಕಮೆಂಟ್ ಮಾಡ್ತಾ ಇರೋದು. ನಿಮ್ಗೆ ಲೈವ್ ಇವೆಂಟ್ನಲ್ಲಿ ಅವತ್ತು ಹೇಳಿದ್ದೆ ನಾನು, ಲೈವ್ ಇವೆಂಟ್ನಲ್ಲಿ ತೊಂದರೆ ಆಯಿತಾ, ಕಟ್ ಮಾಡಿ ನೋಡೋಕೆ ಹೋಗಬೇಡಿ, ಇಲ್ಲಾಂದ್ರೆ ಇಂಥ ಸಮಸ್ಯೆ ಇದೆ ಅಂತ ಹೇಳಿ. ಅದು ತಪ್ಪಲ್ಲ. ಈ ಇವೆಂಟ್ನಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಂತ ಅನ್ನೋದ್ರಲ್ಲಿ ನಿಮ್ಗೆ ತಪ್ಪಲ್ಲ. ಅದನ್ನು ಬಿಟ್ಟು ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ಕೊಂಡು ಅಲ್ಲಿ ಕಟ್ಗಳಂಗೆ ಸಾಕಷ್ಟು ಈ ರೀತಿ ಪದ ಬಳಕೆ ಮಾಡಿದ್ದು, ಸಿಟ್ಟಲ್ಲೇ ಪದ ಬಳಕೆ ಮಾಡಿದ್ದು. ಅದಕ್ಕೋಸ್ಕರ ಮಂದಿ ದರ್ಶನ್ ಅದು ಬೆದರಿಕೆಗಳು, ನೀನು ಹಂಗೆ ಮಾತಾಡ್ತೀಯ ಹಿಂಗೆ ಮಾತಾಡ್ತೀಯ ಅದು ಇದು ಅಂತ. ನಾನು ದರ್ಶನ್ ಅವ್ರ ಪರ ನಿಂತು ಮಾತಾಡಿದ್ದು ತಪ್ಪ, ಆ ಮನುಷ್ಯಗೆ ಅನ್ಯಾಯ ಆಗ್ತಿದೆ ಅನ್ನೋದು ಹೇಳಿದ್ದು ನಿಮಗೆ ತಿಳಿಸಿದ್ದು ತಪ್ಪ, ಆ ರೀತಿ ಮಾತಾಡಬೇಡಿ ಅಂತ ಹೇಳಿದ್ದು ತಪ್ಪ. ನೀವೇ ಹೇಳಿ, ದರ್ಶನ್ ಅವ್ರ ಅಭಿಮಾನಿಗಳು ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ನೀವೇ ಹೇಳಿ, ಆ ರೀತಿ ಮಾತಾಡಿದ್ದು ನನ್ನ ತಪ್ಪ? ಅದು ಮಾತಾಡಿದ ಕ್ಷಣ 200 ಜನ ನೋಡಿದಿರೋ, 200 ಜನದಲ್ಲಿ ಒಂದು 4 ಜನ ಅಷ್ಟೇ ನನ್ನ ಪರ ಮಾತಾಡಿರೋದಲ್ಲಿ. ದರ್ಶನ್ ಅವರು ಜೈ ಡಿಬಾಸ್ ಅಂತ ಒಂದು 4 ಜನ ಕಮೆಂಟ್ ಮಾಡಿದ್ದೀರ. ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರ, ನನ್ನ ಬಗ್ಗೆನೇ ಕಮೆಂಟ್ ಮಾಡಿದ್ದೀರ. ಮತ್ತು ದರ್ಶನ್ ಅವ್ರ ಬಗ್ಗೆ ಅದೇ ವೀಡಿಯೋಗೆ ಕೆಳಗಡೆ ಕಮೆಂಟ್ ಮಾಡಿದ್ದೀರ. ಆ ವಿಡಿಯೋ ಅದನ್ನೆಲ್ಲ ಕಮೆಂಟ್ಸೆಲ್ಲ ಡಿಲೀಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಬಿಡಿ. ಸಾಕಷ್ಟು ಬೇಜಾರಾಯಿತು. ದರ್ಶನ್ ಅವ್ರ ಪರ ಮಾತಾಡಿದ್ರೆ ಈ ರೀತಿ ತಿರುಗಿ ಬೀಳ್ತಾರೆ ಜನಗಳು. ಈ ರೀತಿಯೂ ಮನಸ್ಥಿತಿ ಇರೋರು ನಮ್ಮ ಕರ್ನಾಟಕದಲ್ಲಿ ಇದ್ದಾರಾ ಅಂತ ಅನಿಸಿದಂತೂ ಸುಳ್ಳಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡೋದೇ ತಪ್ಪ. ಹಂಗಾರೆ ದರ್ಶನ್ ಅವ್ರ ಪರ ವೀಡಿಯೋ ಮಾಡೋದೇ ತಪ್ಪ? ಅವ್ರಿಗೇನಾದ್ರು ಅನ್ಯಾಯ ಆಗ್ತಿದೆ ಅನ್ನೋ ಧ್ವನಿ ಎತ್ತದ ತಪ್ಪ ನಾವು? ಈ ರೀತಿ ಕಮೆಂಟ್ ಮಾಡಿದ್ದೀರಲ್ಲ, ನೀವೇನೇ ಅಂದ್ಕೊಳ್ಳಿ, ನೀವು ಏನೇ ಮಾತಾಡಿ, ನಾನು ವೀಡಿಯೋ ಮಾಡೋದಂತೂ ನಿಲ್ಲಿಸಲ್ಲ. ದರ್ಶನ್ ಅವ್ರ ಪರ ಅಂತಲ್ಲ. ಕನ್ನಡದ ನಟರ ಬಗ್ಗೆ ಯಾರೋ ಕೆಟ್ಟದಾಗಿ ಮಾತಾಡ್ತಿದ್ದೀರಾ, ಯಾರೋ ಕನ್ನಡ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ವಿರುದ್ಧವಾಗಿ ನಾನು ವೀಡಿಯೋ ಮಾಡೋದಂತೂ ನಿಲ್ಲಿಸಲ್ಲ. ನೀವು 4-5 ಜನ ಹುಳಗಳು ಇರ್ತೀರ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಬಟ್ ಇಂಥವ್ರ ಮಧ್ಯೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಿಮಗೆ ತಿಳಿಸೋಕ್ಕೋಸ್ಕರ ಅಷ್ಟೇ ನಾನು ವೀಡಿಯೋ ಮಾಡಿದ್ದು. ಏನಾದರೂ ಆ ವಿಡಿಯೋ ದಯವಿಟ್ಟು ಯಾರೂ ನೋಡಿಲ್ಲ,
ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಲೈಕ್ ಕಾರ್ಡಲ್ಲಿ ಲಿಂಕ್ ಬರ್ತಾ ಇರುತ್ತಲ್ಲ, ಈ ಕಾರ್ಡ್ ಕ್ಲಿಕ್ ಮಾಡಿ. ಈಗ ಎಂಡ್ ಸ್ಕ್ರೀನಲ್ಲೂ ಆ ವೀಡಿಯೋ ಬರುತ್ತೆ. ದಯವಿಟ್ಟು ಆ ವೀಡಿಯೋ ದರ್ಶನ್ ಅವರ ಅಭಿಮಾನಿಗಳು ಯಾರು ನೋಡ್ತಾ ಇದ್ರೆ ನೋಡಿಬಿಟ್ಟು ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಕ್ರಾಂತಿ ಸಿನಿಮಾದ ಹಾಡು ಬರ್ತಾ ಇದೆ, ಕ್ರಾಂತಿಯಿಂದ ಅಭ್ಯಾಸಕ್ಕೆ ಕಾಟೇರ ಸಿನಿಮಾದ ಹಾಡು ಬರ್ತಾ ಇದೆ. ಕಾಟೇರ ಸಿನಿಮಾದ ಹಾಡು ರೈತರ ಸಾಂಗು ಇವತ್ತು ರಿಲೀಸ್ ಆಗ್ತಾ ಇದೆ. ಬೆಳಗ್ಗೆ ಶೂಟ್ ನಡೀತಾ ಇರೋಂಥ ವೀಡಿಯೋ ಇದು. ದಯವಿಟ್ಟು ದರ್ಶನ್ ಅವ್ರ ಬಗ್ಗೆ ಆಗಲಿ, ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಆಗಲಿ ಯಾರೋ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಅವ್ರು ಕೆಣಕಿದ್ರೆ ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆಗಿ ವಾಪಸ್ ನಿಮಗೆ ಅದು ಮುಳುವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಲೋಕ ಡಿಜಿಟಲ್ ಮೀಡಿಯಾ ನವೀನ ಜೀವನ.